ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಂಜೆ ಟೀ ಜೊತೆಗೆ ಒಂದು ಸ್ನ್ಯಾಕ್ಸ್ನ ತೋರಿಸ್ತಾ ಇದ್ದೀನಿ. ಮಸಾಲ ಕೂಡ ತುಂಬ ಸಿಂಪಲ್ಲಾಗಿ ಮಾಡೋದು. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟಿಗೆ ಇಲ್ಲಿ ನಾನು ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಒಂದು 2 ಕಾಯಿ ಮೆಣಸನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಂತರ ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋವಂಥ ಆಲೂಗೆಡ್ಡೆನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಕೊತ್ತಂಬರಿ ಪುಡಿ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. 1/4 ಸ್ಪೂನಷ್ಟು ಉಪ್ಪು, 1 ಸ್ಪೂನಷ್ಟು ಚಿಕನ್ ಮಸಾಲ ಅಥವಾ ಗರಂ ಮಸಾಲ ಹಾಕ್ಕೊಳ್ಬೋದು. 1/4 ಸ್ಪೂನಷ್ಟು ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೀವು ಗ್ರೀನ್ ಪೇಸ್ಟ್ ಅಂದರೆ ಗ್ರೀನ್ ಚಿಲ್ಲಿ ಪೇಸ್ಟ್ ಇದ್ದರೂ ಹಾಕ್ಕೊಳ್ಬೋದು. ಗರಂ ಮಸಾಲ ಯಾವುದೆಲ್ಲ ಇದೆ ಸ್ವಲ್ಪ ಎಲ್ಲನೂ ಹಾಕ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ಲೈಟಾಗಿ ಹಾಕ್ಕೊಂಡಿದ್ದೀನಿ. ಇಲ್ಲಿ 3 ಮೊಟ್ಟೆನೇ ಬೇಯಿಸಿರೋವಂಥದ್ದನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಖಾರ ಉಪ್ಪೆಲ್ಲ ನೀವು ನೋಡ್ಕೊಳ್ಬೋದು. ನಾನಿಲ್ಲಿ ಟೊಮೆಟೊ ಹಾಕಿಲ್ಲ, ನೀವು ಬೇಕಿದ್ದರೆ ಹಾಕ್ಕೊಳ್ಳಿ. ಈಗ ಮಸಾಲ ರೆಡಿಯಾಗಿದೆ. ನಾವಿಲ್ಲಿ ಹಿಟ್ಟನ್ನು ಹಾಕ್ಕೊಳ್ಳೋಣ. ಅಂದರೆ ಮೈದಾ ಹಿಟ್ಟು 1 ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಸಾಧಾರಣವಾಗಿ ನಾವು ಯಾವ ರೀತಿ ಚಪಾತಿ ಹಿಟ್ಟೆಲ್ಲ ಕಲಿಸ್ತೀವಿ ಅದೇ ರೀತಿ ಕಲಿಸ್ಕೊಂಡ್ರೆ ಆಯಿತು. 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಇದನ್ನು ಪೂರ್ತಿಯನ್ನು ತೋರಿಸೋದಿಲ್ಲ. ಸಾಧಾರಣವಾಗಿ ಚಪಾತಿ ಹಿಟ್ಟು ಕಲಿಸೋ ಥರನೇ ಇದನ್ನು ಕಲಿಸ್ಕೊಳ್ಬೇಕು. ನಾನು ಇದನ್ನು ಪೂರ್ತಿಯಾಗಿ ಕಲಿಸ್ಕೊಳ್ತೀನಿ. ಇವಾಗ ಇದು ಕಲಿಸ್ಕೊಂಡು ಆಗಿದ ನಂತರ ನಾನೇನು 5 ನಿಮಿಷ 10 ನಿಮಿಷ ಏನು ಇಟ್ಟಿಲ್ಲ, ಆಗಿಂದಾಗಲೇ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ರೌಂಡಾಗಿ ಲಟ್ಸ್ಕೊಳ್ಳೋಣ. ಒಂದು ಕಡೆ ತೆಳುವ ಅಥವಾ ಒಂದು ಕಡೆ ದಪ್ಪ ಯಾವುದೂ ಬೇಡ, ಮೀಡಿಯಮ್ ಕರೆಕ್ಟಾಗಿ ಎಲ್ಲ ಸೈಡು ಒಂದೇ ಥರ ಲಟ್ಸ್ಕೊಂಡಿದ್ದೀನಿ. ಈಗ ಇಲ್ಲಿ ಮೇಲ್ಗಡೆಯಿಂದ 1 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಆಗಬೇಕಿದು. ನಂತರ ಇಲ್ಲಿ ಮೇಲಿಂದ ಸ್ವಲ್ಪ ಹಿಟ್ಟನ್ನು ಉದುರಿಸ್ಕೊಳ್ತಾ ಇದ್ದೀನಿ. ಹಿಟ್ಟನ್ನು ಉದುರಿಸ್ಕೊಂಡು ಇದನ್ನು ರೋಲ್ ಮಾಡ್ಕೊಳ್ಳೋವಂಥದ್ದು. ನೋಡಿ ಈ ರೀತಿ ರೋಲ್ ಮಾಡ್ಕೊಳ್ಳಿ. ನಂತರ ಸಣ್ಣ ಸಣ್ಣ ಉಂಡೆ ನಿಮ್ಮ ಎಷ್ಟು ದೊಡ್ಡದು ಚಪಾತಿ ಮಾಡ್ತೀರಾ ನೋಡಿ ಅಷ್ಟು ದೊಡ್ಡದಾಗಿ ನೀವು ಇದನ್ನು ಕಟ್ ಮಾಡ್ಕೊಳ್ಳೋವಂಥದ್ದು. ನೋಡಿ ಈ ರೀತಿ ಲಟ್ಸ್ಕೊಳ್ಳಿ. ಸ್ವಲ್ಪ ಚೆನ್ನಾಗಿ ನೀವು ಇದೇ ಥರ ಮಾಡಬೇಕಂತ ಏನಿಲ್ಲ. ಫಸ್ಟಿಗೆ ತೆಳುವಾಗಿ ಲಟ್ಟಿಸಿರ್ತೀವಲ್ಲ ಆಗ ಗ್ಲಾಸಲ್ಲಿ ಇಷ್ಟು ದೊಡ್ಡ ಕಪ್ ಮಾಡಿಕೊಂಡು ಕಟ್ ಮಾಡಿಕೊಂಡ್ರೂ ನಡೆಯುತ್ತೆ. ನಂತರ ಈ ಮಸಾಲನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಅಂದರೆ ಚೆನ್ನಾಗಿ ಮುಚ್ಚಬೇಕು. ಎಣ್ಣೆಯಲ್ಲಿ ಹಾಕುವಾಗ ಬಿಟ್ಕೊಳ್ಬಾರ್ದು. ಹಾಗಾಗಿ ಸ್ವಲ್ಪ ಕೈನ ಚಂಡಿ ಮಾಡಿಕೊಂಡು ಇದನ್ನು ಎಲ್ಲ ಕೂಡ ತೂತ ಇಲ್ಲದೇ ಚೆನ್ನಾಗಿ ಮುಚ್ಚಬೇಕು. ಅಂದರೆ ಚೆನ್ನಾಗಿ ಕವರ್ ಮಾಡಬೇಕು ಅದನ್ನು. ಈಗ ಮೀಡಿಯಮ್ ಫ್ಲೇಮಲ್ಲಿ ನಾನು ಎಣ್ಣೆನ ಬಿಸಿ ಮಾಡಿ ಇಟ್ಕೊಂಡಿದ್ದೆ. ಈಗ ಇದನ್ನು ಮಾಡ್ಕೊಂಡಿರೋದೆಲ್ಲದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಹಾಗೆಯೇ ನೀವು ಮೊಟ್ಟೆ ಹಾಕಿ ಮಸಾಲ ಮಾಡುವಾಗ ಜೀರಿಗೆ ಕೂಡ ಹಾಕ್ಕೊಳ್ಬೋದು. ನಾನು ಜೀರಿಗೆ ಹಾಕಿಲ್ಲ, ಜೀರಿಗೆ ಹಾಕಿದರೆ ಒಳ್ಳೆಯದು. ಇವಾಗ ಇದು ಒಂದು ಸೈಡ್ ಫ್ರೈ ಆಗಿದೆ. ಈಗ ಮತ್ತೊಂದು ಸೈಡ್ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಸಂಜೆ ಟೀ ಜೊತೆಗೆ ಕುಡಿಯೋದಕ್ಕೆ ತುಂಬಾ ಟೈಮ್ ಪಾಸ್ ಆಗಿ ಸಿಂಪಲ್ ಮಸಾಲ ಆಗಿ ದಿಢೀರಾಗಿ ಮಾಡ್ಬೋದು. ನೀವು ಮನಸ್ಸು ಮಾಡಿದರೆ ಒಂದು 10 ರಿಂದ 15 ನಿಮಿಷದಲ್ಲಿ ಮಾಡಿಬಿಡ್ಬೋದು ಇದನ್ನು. ಸೊ ಈ ವಿಡಿಯೋ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.